ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಪಿವಿಆರ್ ಸಿಲ್ಕ್ ಶೋರೂಮ್ ಚಿಂತಾಮಣಿ. ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು, ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ. ಶೆಟ್ಟಿಂಗ್ನಲ್ಲಿ ಲೆನಿನ್, ಆದಿತ್ಯ ಬಿರ್ಲಾ, ಸಿಯಾರಾಮ್, ರೇಮಂಡ್ಸ್, ಅರವಿಂದ್, ಇಪೋರಿಯಾ, ಜೆನಿ, ಮ್ಯಾಜಿಕ್, ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರಾಂಡ್ ಬಟ್ಟೆಗಳು ದೊರೆಯುತ್ತದೆ. ಇನ್ನು ಶೂಟಿಂಗ್ನಲ್ಲಿ ರೇಮಂಡ್ಸ್, ಲೆನಿನ್, OSM, SGS, ಅರವಿಂದ್, ಜಿಗ್ಜಾಮ್, ಸಿಯಾರಾಮ್ ಪ್ಯಾಂಟ್ಸ್, ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ. ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್, ಧೋತಿ, ಕಲರ್ ಧೋತಿ, ಉತ್ತಮ್ ಟವಲ್, 3 ಪೀಸ್ ಸೆಟ್, 3 in 1 ಕುರ್ತಾಸ್ ಇನ್ 9x6 ಮತ್ತು 10x6 ಸಹ ದೊರೆಯುತ್ತದೆ. ರೆಡಿಮೇಡ್ ಶರ್ಟ್ಗಳಾದ ಲೆನಿನ್, ರೈಸ್, US ಪೋಲೋ, ಜಾರಾ, ಸೀಫೋರ್ಸ್, ING, ಫ್ರೀಡಮ್ ಪಾರ್ಕ್, ವಾರ್ಡರ್ ಸ್ಟೋನ್, ಇಥೋನಿಕ್, ಕವಿಯರ್, ಕುರ್ತಾ, ಅರ್ಸರ್. ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ, ಜೀನ್ಸ್, ಕಾರ್ಗೋ, ಬೆಲೂನ್ ಸಿಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ. ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್, ಶೆರ್ವಾನಿ, ಮೋದಿ ಸೂಟ್ಸ್, ಟಿ ಶರ್ಟ್ಸ್ 1,000ಕ್ಕೆ 5 ಟಿ ಶರ್ಟ್ಗಳು ಸಹ ಲಭ್ಯ. ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು, ಪ್ಯಾಂಟ್ಸು, ಸೂಟ್ಸು, ಶೇರ್ವಾನಿ, ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿಯ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ. ಒಮ್ಮೆ ಭೇಟಿ ಕೊಡಿ. ಪಿವಿಆರ್ ಸಿಲ್ಕ್ ಶೋರೂಮ್, ಶೀಟ್ಘಟ್ಟ ರಸ್ತೆ, ಭಾಗ್ಯಬಲ್ಲೆ ವೃತ್ತದ ಸಮೀಪ, ತಿಮ್ಮಸಂದ್ರ, ಚಿಂತಾಮಣಿ. ಇಸ್ಪೇಟ್ ಜೂಜಾಟದಲ್ಲಿ ತೊಡಗಿದ್ದ 14 ಮಂದಿ ಬಂಧನ. ಫೋನ್ಪೇ ಡಿಜಿಟಲ್ ಆಪ್ ಮೂಲಕ ವಹಿವಾಟು. ಗೌರಿಬಿದನೂರು ತಾಲೂಕಿನ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಶಿಂಗಾನಡಿ ಗ್ರಾಮದ ಬಳಿಯ ಎಸ್ಟೇಟ್ ಒಂದರ ಮೇಲೆ ಜಿಲ್ಲಾ SP ಅವರ ವಿಶೇಷ ಪೊಲೀಸ್ ತಂಡ ಭರ್ಜರಿ ದಾಳಿ ನಡೆಸಿದ್ದು, ಇಸ್ಪೇಟ್ ಜೂಜಾಟದಲ್ಲಿ ತೊಡಗಿದ್ದ 14 ಮಂದಿ ಆಸಾಮಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತರಿಂದ ಪಣಕ್ಕಿಟ್ಟಿದ್ದ 53,000 ನಗದು ಹಣ, 13 ಮೊಬೈಲ್ ಫೋನುಗಳು ಹಾಗೂ 9 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಹಣದ ವಿನಿಮಯಕ್ಕೆ ಫೋನ್ಪೇ ಬಳಕೆ. ಇನ್ನು ಜೂಜಾಟದ ಆಟಗಾರರು ಪೊಲೀಸರಿಗೆ ಸಿಕ್ಕಿ ಬೀಳದಂತೆ ತಪ್ಪಿಸಿಕೊಳ್ಳಲು ಹೆಚ್ಚಾಗಿ ಫೋನ್ಪೇ ಮೂಲಕ ಡಿಜಿಟಲ್ ರೂಪದಲ್ಲಿ ಹಣ ಗೆದ್ದಾಗ ಮತ್ತು ಸೋತಾಗ ವಿನಿಮಯ ಮಾಡಿಕೊಳ್ಳುತ್ತಿದ್ದರು ಎಂಬ ಖಚಿತ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿತ್ತು. ಈ ತಾಂತ್ರಿಕ ಸುಳಿವನ್ನು ಆಧರಿಸಿ ವಿಶೇಷ ಜಾಗೃತಿ ವಹಿಸಿದ ತಂಡವು ಜೂಜುಕೋರರಿಗೆ ಶಾಕ್ ನೀಡಿದೆ. ಡಿಜಿಟಲ್ ವಾಹಿನ ಕುರಿತು ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಕೆಡ್ಡ ತೊಳೆದ ಪೊಲೀಸ್ ಪಡೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ವಿಶೇಷ ತಂಡದ ನೇತೃತ್ವದಲ್ಲಿ ನಡೆದ ಈ ಕಾರ್ಯಾಚರಣೆಯಲ್ಲಿ ಚಿಂತಾಮಣಿ ತಾಲೂಕಿನ ಕೆಂಚಾಲಹಳ್ಳಿ ಠಾಣೆಯ PSI ಶ್ಯಾಮ್ಲಾ ಹಾಗೂ ಚಿಂತಾಮಣಿ ವಿವಿಧ ಪೊಲೀಸ್ ಠಾಣೆಗಳ ಸಿಬ್ಬಂದಿಯವರು ಪಾಲ್ಗೊಂಡಿದ್ದರು. ದಾಳಿ ನಡೆಸಿದ ವಿಶೇಷ ತಂಡವು ವಶಪಡಿಸಿಕೊಂಡ ಆರೋಪಿಗಳು ಮತ್ತು ಮಾಲನ್ನು ಮುಂದಿನ ಕ್ರಮಕ್ಕಾಗಿ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಹಸ್ತಾಂತರಿಸಿದೆ. ಇನ್ನು ಗ್ರಾಮಾಂತರ ಪೊಲೀಸ್ ಠಾಣೆಯ PSI ಹರೀಶ್ ಅವರು ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ.